ಕಾರ್ತಿಕ್ ನಮೃತ ಮದುವೆ ಸಂಗೀತಾಗೆ ಟಾಂಗ್ ಕೊಟ್ಟ ಕಾರ್ತಿಕ್. ಏಕಾಏಕಿ ನಮೃತ ಅವರನ್ನ ಮದುವೆಯಾಗಲು ಕಾರ್ತಿಕ್ ಅವರು ಸಜ್ಜಾಗಿದ್ದು ಯಾಕೆ? ಕಾರ್ತಿಕ್ ಅವರು ಇಷ್ಟಪಟ್ಟಿದ್ದು ಹಾಗೂ ಪ್ರೀತಿ ಮಾಡಿದ್ದು ಸಂಗೀತ ಅವ್ರನ್ನ ಅಲ್ವಾ? ಹಾಗಾದರೆ ಅವ್ರನ್ನ ಯಾಕೆ ಮದುವೆ ಆಗಲಿಲ್ಲ? ಏಕಾಏಕಿ ಜನರಿಗೆ ಶಾಕ್ ಕೊಟ್ಬಿಟ್ಟು ಇವಾಗ ನಮೃತ ಮತ್ತು ಕಾರ್ತಿಕ್ ಅವರು ಮದುವೆಯಾಗಿದ್ದಾರೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಮೃತ ಅವರು ಮತ್ತು ಕಾರ್ತಿಕ್ ವಿಡಿಯೋಗಳು ಹಾಗೂ ಫೋಟೋಗಳು ಇವಾಗ ವೈರಲ್ ಆಗುತ್ತಿವೆ. ಇದನ್ನು ನೋಡಿದಂತಹ ಜನರು ನೀನು ಸಂಗೀತಾಗೆ ಕೈ ಕೊಟ್ಟೆ ಎಂದು ಇವಾಗ ಕಮೆಂಟ್ ಮಾಡುವ ಮುಖಾಂತರ ತಿಳಿಸ್ತಾ ಇದ್ದಾರೆ. ಯಾರು ಕೂಡ ಈ ರೀತಿ ಆಗುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ಏಕೆಂತಂದರೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು ಎಷ್ಟೊಂದು ಪ್ರೀತಿಯಲ್ಲಿದ್ದರು ಅಂತಂದರೆ ನಿಮಗೆಲ್ಲ ಗೊತ್ತಿರುವಂತೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಒಬ್ಬರಿಗೊಬ್ಬರು ಬಿಟ್ಟು ಕೊಡ್ತಾ ಇರಲಿಲ್ಲ, ಅಷ್ಟೊಂದು ಪ್ರೀತಿಯನ್ನು ಮಾಡ್ತಾಯಿದ್ರು. ಇನ್ನು ನಮೃತ ಅವರು ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೊಬ್ಬರು ದ್ವೇಷವನ್ನು ಮಾಡ್ತಾಯಿದ್ರು. ಇವಾಗ ಒಬ್ಬರಿಗೊಬ್ಬರು ಮ್ಯಾರೇಜ್ ಆಗುವ ಮುಖಾಂತರ ಇವಾಗ ಎಲ್ಲರಿಗೂ ಕೂಡ ಶಾಕನ್ನು ಕೊಟ್ಟಿದ್ದಾರೆ. ಇನ್ನು ಜನರು ಯಾವ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಮೃತ ಅವರು ತುಂಬ ಜಗಳಗಂಟಿ ಅಂಥವರನ್ನು ಕಾರ್ತಿಕ್ ಅವರು ಮದುವೆ ಆಗಿದ್ದು ತುಂಬಾ ಬೇಸರವಾಗಿದೆ ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅಂದುಕೊಂಡಿದ್ದು ಕಾರ್ತಿಕ್ ಅವರು ಸಂಗೀತ ಅವರನ್ನೇ ಮದುವೆ ಆಗ್ತಾರೆ ಅಂತ ಎಲ್ಲರೂ ಕೂಡ ತಿಳಿದುಕೊಂಡಿದ್ರು. ಆದರೆ ಇವಾಗ ಕಾರ್ತಿಕ್ ಅವರು ಉಲ್ಟಾ ಹೊಡೆದಿದ್ದಾರೆ. ಸಡನ್ ಆಗಿ ಸಂಗೀತ ಅವರನ್ನು ಬಿಟ್ಬಿಟ್ಟು ಇವಾಗ ನಮೃತ ಅವರನ್ನು ಮ್ಯಾರೇಜ್ ಆಗುವ ಮುಖಾಂತರ ಎಲ್ಲರಿಗೂ ಕೂಡ ಒಂದು ಶಾಕನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಏನೇ ಆಗಲಿ ಅವರವರ ಇಷ್ಟ, ಅವರವರ ಒಂದು ಮನಸ್ಥಿತಿ ಆ ಒಂದು ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ. ನಮ್ಮ ಕಡೆಯಿಂದ ಕೂಡ ನಮೃತ ಅವರು ಮತ್ತು ಕಾರ್ತಿಕ್ ಅವರಿಗೆ ಮದುವೆಯ ಶುಭಾಶಯಗಳನ್ನು ಕೋರ್ತಾ ವಿಶ್ ಮಾಡೋಣ. ನಿಮಗೆ ನಮೃತ ಮತ್ತು ಕಾರ್ತಿಕ್ ಅವರ ಜೋಡಿ ಬಗ್ಗೆ ಮತ್ತು ಅವರ ಒಂದು ಮ್ಯಾರೇಜ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.